ಈಗ ಇದನ್ನ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿದ್ದೆ ಇಷ್ಟನಾ ಗೈಸ್ ಇವರು ಇವಾಗ ಜಾಯ್ನ್ ಆಯ್ತವ್ರೆ ಹಾಯ್ ಕೊಡಿ ನೀವು ಓಲಿ ಅತ್ಲಾಗೆ ಫೈನ್ ಹೌ ಆರ್ ಯು ಇಂಡಿಯನ್ ಅಂದ್ರೆ ಮೇಲೆ ಕನ್ನಡ ಬರ್ತದೆ ಯೂಡಿಸ್ ಆಫ್ ಫಾರ್ಮ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಗೈಸ್ ಇವತ್ತು ನಾನು ನಮ್ಮ ಏರಿಯಾ ಜಾತ್ರೆಗೆ ಬಂದಿದ್ದೀನಿ ಸೊ ನಿಮಗೆ ಏನೇನು ವೈಬ್ ಇದೆ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ಗೈಸ್ ನಾನು ಮನೆಯಿಂದ 20 ರೂಪೀಸ್ ತಗೊಬಂದಿದ್ದೀನಿ ಈ 20 ರೂಪೀಸ್ ಬಿಟ್ಟರೆ ನನ್ನ ಫೋನ್ಪೇಯಲ್ಲಾಗಲಿ ಮತ್ತು ನನ್ನ ವ್ಯಾಲೆಟಲ್ಲಾಗಲಿ ₹1 ತೊಗೊಬಂದಿಲ್ಲ ನಾನು ಫೋನು ತೊಗೊಬಂದಿಲ್ಲ ಮತ್ತು 20 ರೂಪೀಸ್ ಬಿಟ್ಟರೆ ಅಮೌಂಟ್ ತೊಗೊಬಂದಿಲ್ಲ ಸೊ ಡೇರ್ ಏನಂತ ಅಂದರೆ ಫಾರ್ ಸೆಲ್ಫ್ ಅಂದರೆ ನನಗೆ ನಾನೇ ತಗೋತಾ ಇರೋ ಡೇರ್ ಏನಂತ ಅಂದರೆ ₹20 1 ಅವರ್ಗೆ ನಾವು ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ರೈ ಮಾಡಿದ್ರೆ ನಮಗಿರೋ ಟ್ಯಾಲೆಂಟಲ್ಲಿ ನಾವು ₹20ಗೆ ನಾವು ಎಷ್ಟು ಪ್ಲಸ್ ಮಾಡ್ಕೋಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಒನ್ ಮೋರ್ ಥಿಂಗ್ ಝೀರೋಯಿಂದ ಅಂತ ಅಂದರೆ ಈ 20 ರೂಪೀಸ್ ಬಂದು ಸೆಕೆಂಡ್ ಆಪ್ಷನ್ ಫಸ್ಟ್ ಆಪ್ಷನ್ ಬಂದು ಸೊ ಎಲ್ಲಾದರೂ ನಮಗೆ ಓಕೆ ಅಂತ ಅನ್ಸಿದ ಕಡೆ ನಾವು ಹೋಗಿ ಅಂದರೆ ಕೆಲಸ ಕೇಳೋದು ಸೊ ಇಷ್ಟು ಟೈಮ್ ಕೆಲಸ ಮಾಡಿದಾಗ ಅವ್ರ ಕೈಯಲ್ಲಿ ₹5 ₹10 ಅಥವಾ ಅವ್ರೇನು ಕೆಲಸ ಇಟ್ಕೊಂಡಿರ್ತಾರೋ ಲೈಕ್ ಸಮೋಸ ಕಚೋರಿ ಆ ಥರ ಏನಾದ್ರು ಕೊಡೋದಾಗಿರ್ಬೋದು ಸೊ ಅದರಿಂದ ಸೊ ಝೀರೋಯಿಂದ ಎಷ್ಟಾಗುತ್ತೆ ಅಂತ ಮಾಡೋದೊಂದು ಮತ್ತು ಏನಾದರೂ ಆಗಿಲ್ಲ ಅಂತ ಅಂದರೆ ಅದಾಗುತ್ತೆ ಯಾಕೆ ಆಗಲ್ಲ ಅಂತ ಅಂದರೆ ಕಂಪ್ಲೀಟ್ ಕ್ರೌಡ್ ಇದೆ ಗೈಸ್ ನಿಮಗೆ ತೋರಿಸ್ತೀನಿ ಅದಾಗಿಲ್ಲ ಅಂತ ಅಂದರೆ 20 ರೂಪೀಸ್ ಬನ್ನಿ ಗೈಸ್ ಹೋಗುವ ಟ್ರೈಪಾಡು ಮತ್ತು ಪ್ಲಸ್ ಇದೊಂದು ಮೈಕ್ ತೊಗೊಂಡು ಹೋಗ್ತಾ ಇದ್ದೀನಿ ಇದೊಂದು ಟ್ರೈಪಾಡು ಇದೊಂದು ಮೈಕ್ ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತು ನಮ್ಮಮ್ಮ ಗೈಸ್ ಇದನ್ನು ಹಾಕ್ಕೊಟ್ರು ಇವತ್ತು ಇದು ಹೆಂಗೈತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇವಾಗ ಬರಬೇಕಾದ್ರೆ ಹಾಕ್ಕೊಟ್ಟಿದ್ರು ಗಾಡಿಗೆ ಹಾಕೋ ನನಗೆ ಅವತ್ತಿಂದ ಕೊಡಬೇಕು ಅಂತ ಅನ್ನಿಸ್ತಿತ್ತು ಅಂತ ಕೊಟ್ಟೆ ಅಂತ ಅಂದ್ಬಿಟ್ಟು ಹಾಕ್ಕೊಟ್ರು ಗೈಸ್ ಹೆಂಗೈತೆ ಬನ್ನಿ ಹೋಗುವ ಇದೇಂತಕ್ಕೆ ಅಂತಂದರೆ ಫೋನ್ನ ಜಾಸ್ತಿ ಫೇಸ್ನ ತೋರಿಸ್ಕೊಂಡು ಹಿಡ್ಕೊಂಡ್ರೆ ಕೈ ಜಾಸ್ತಿ ನೋವು ಬಂದ್ಬಿಡುತ್ತೆ ಅದಕ್ಕೋಸ್ಕರ ಹೆಲ್ಪಿಗೆ ಇದೊಂದು ತಗೊಂಡಿದ್ದೀನಿ ಚೆನ್ನಾಗಿದ್ದೀರಾ ಮತ್ತೆ ಆರಾಮ ಈಗ ಏನ್ ಮಾಡ್ತಿದ್ದೀನಿ ಇಟ್ಕೊಳ್ಳಿ ಇದು ಮೈಕ್ ಇದು ಇವಾಗ ಮಾತಾಡಿ ಹಲೋ ಗೈಸ್ ಇವರು ನನಗೆ ತುಂಬಾ ವರ್ಷದಿಂದ ಪರಿಚಯ ಅಂಕಲ್ ಏನ್ ಇಲ್ಲಿ ಬರ್ತಾ ಇಲ್ಲ ವಾಯ್ಸು ಇಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ವಾಯ್ಸ್ ನೀವು ಮಾತಾಡೋದು ಚೆನ್ನಾಗಿದ್ದೀನಿ ನಾನಿವಾಗ ಒಂದು ಕಂಟೆಂಟ್ ಶೂಟ್ ಮಾಡಕ್ಕೆ ಅಂತ ಬಂದಿದ್ದೀನಿ ಏನಂತ ಅಂದ್ರೆ ಇವಾಗ ಜಾತ್ರೆ ಅಲ್ವಾ ಈ ಜಾತ್ರೆಯಲ್ಲಿ ₹0 ನಾವು 1 ಅವರ್ ಅಲ್ಲಿ ಎಷ್ಟು ದುಡ್ಡು ಮಾಡ್ಬೋದು ಅಂತ ನಾನಿವಾಗ ನಿಮ್ಮ ಹತ್ರ 20 ನಿಮಿಷ ನಾನು ಕೆಲಸ ಮಾಡ್ತೀನಿ ಅದ್ರ ಬದಲಾಗಿ ನಿಮ್ ಇಷ್ಟ ನೀವ್ ಎಷ್ಟಾದ್ರೂ ₹1 ಆಗ್ಲಿ ₹2 ಆಗ್ಲಿ ಅಥವಾ ಏನಾದ್ರೂ ನಿಮ್ಮಿಷ್ಟ ಒಂದು ನಿಂಬೆಹಣ್ಣು ಆಗಿರ್ಬೋದು ಏನಾದ್ರೂ ಒಂದು ಕೆಲಸ ಎಲ್ಲ ಮಾಡಿ ನಿಮ್ ಮನ್ಸಿಗೆ ಏನ್ ಖುಷಿ ಬರುತ್ತೋ ಅದನ್ನ ನೀವು ಮಾಡ್ಬೇಕಾತರ ಓಕೆನಾ ನೀವ್ ಓಕೆ ಅಂತ ಅಂದ್ರೆ ನಾನು ನಿಮ್ ಜೊತೆನೆ ಮಾಡ್ತೀನಿ ನೀವ್ ಹೇಳಿದ ಕೆಲಸ ನಾನು ಮಾಡ್ತೀನಿ ಓಕೆ ಅಂದ್ರೆ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಸರಿ ಆಯ್ತಪ್ಪ ನಿನ್ ಖುಷಿ ನಾನು ಯಾಕೆ ಇದು ಮಾಡ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಆಯ್ತು ಬಸ್ ಜಾಸ್ತಿ ಆಯ್ತು ಹೀಗೆ ಹಾಕಿ ಮಸಾಲ ಹಾಕಿ ಸಾಲ್ಟ್ ಹಾಕಿ ಸ್ಪೂನ್ ಸ್ವಲ್ಪ ಸುಮ್ಮನೆ ನಡ್ಬೇಕಲ್ಲ ಏನಂತ ಜೋರಿ ಮಾಡ ಹಾಕಿ 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 ಇಡಿ ಈಗ ಇಲ್ಲ ಮತ್ತೆ ರಜೆ ಜಾಸ್ತಿ ಇದು ಮಾಡಬೇಡಿ ಕಮ್ಮಿ ಇನ್ನೂ ಸ್ವಲ್ಪ ಇಡಿ ಅಂದ್ರೆ ಬಂದಾಗ ಸ್ವಲ್ಪ ಕಮ್ಮಿ ಮಾಡ್ಬೇಕು ಕೊಡಿ ಕೊಡಿ ಮೂರ ಕೊಡಿ ಮತ್ತೆ ಇವ್ರಿಗೆ ಬನ್ನಿ ಸರ್ ನೀವು ಯಾವಾಗ ನೋಡಿದ್ರೆ ಮತ್ತೆ ಸತ್ತಂತರ ನೀವು ನಿನ್ನೆ ಯಾಕೆ ಎಲ್ಲ ಫ್ರೀ ಜ್ಯೂಸ್ ಫ್ರೀ ಮಜ್ಜಿಗೆ ಫ್ರೀ ತಗೊಳ್ಳಿ ನೆಕ್ಸ್ಟ್
ಹಾಕಿದ್ದೀನಿ. ಯಾರು ನಮ್ಮ ಫ್ರೆಂಡ್ ಕರ್ಸಿದ್ದೀನಿ, ಇಲ್ಲ ಒಬ್ಬರು ನೋಡ್ಕೊಳಕ್ಕಾಗಲ್ಲ ಅಂತ ನಾನು ಮಾಡ್ಬೋದಾಯ್ತು. ರಶ್ ಐತೆ, ಜನ ಬರ್ತಾರೆ ನಮ್ಗೆ ಹೌದು. ನಾಳೆ ಒಂದು ದಿವಸ ಇರ್ತದೆ. ಹೌದು. ಸೋಡಾ 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 ಪರವಾಗಿಲ್ಲ. ಸೋಡಾ ಸೋಡಾ ಹೌದು. ಆಫ್ರಿಕಾ ಸೋಡಾ ಗೊತ್ತಲ್ವಾ? ಸೋಡಾ ಸೋಡಾ ಆಫ್ರಿಕಾ ಸೋಡಾ ಆಫ್ರಿಕಾ ಸೋಡಾ ಲೆಮನ್ 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 ಸೋಡಾ ಇಂಡಿಯನ್ ಲೆಮನ್ ಸೋಡಾ. ಇಂಡಿಯನ್ ಅಂದ್ರೆ ವ್ಯಾಲ್ಯೂ ಕಮ್ಮಿ ಆಗ್ಬಾರ್ದು. ಇಲ್ಲ ಇಲ್ಲ ಇಂಡಿಯನ್ಗೆ ವ್ಯಾಲ್ಯೂ ಜಾಸ್ತಿ ಅಕ್ಕಲ್. ಇಲ್ಲ ಇಲ್ಲ ಇಂಡಿಯನ್ಗೆ ವ್ಯಾಲ್ಯೂ ಜಾಸ್ತಿ ಅಕ್ಕಲ್. ಸೋಡಾ ಸೋಡಾ ನಿಂಬು ನಿಂಬು ಸೋಡಾ ರೀ. ಸೋಡಾ ತಗೊಂಡ್ರೆ ಜ್ಯೂಸ್ ಫ್ರೀ. ಅಣ್ಣನ ಕಡೆಯಿಂದ ಸ್ಪಾನ್ಸರ್ ಇವತ್ತು. 20 ರೂಪಾಯಿಗೆ 40 ರೂಪಾಯಿ ಜ್ಯೂಸ್. ಸೋಡಾ 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 ಲೆಮನ್ ಲೆಮನ್ ಸೋಡಾ 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 ಅಕ್ಕಲ್ ಬಿಟ್ಬಿಟ್ಟಿದ್ದೀರಾ. ಲೆಮನ್ 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 ಸೋಡ್ ಲೆಮನ್ ಸೋಡ್ ಲೆಮನ್ ಸೋಡ್ ಲೆಮನ್ ಸೋಡ್ ಲೆಮನ್ ಸೋಡ್ 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 ಸೋಡ್. ಸ್ವೀಟ್ ಇಲ್ಲಿದೆ ಮೇಡಮ್. ಮೀಡಿಯಂ ಇಲ್ಲ ಅಲ್ವಾ? ಮೀಡಿಯಂ ಮೀಡಿಯಂ ಹಾಕಿ. 20 ಸರ್ ನೋಡಿ. ಹಾಕಿ. ಹಾಂ ಹಾಂ. ಯಾವ ಸರ್? ಸ್ವೀಟಾ ಸರ್? ಮಸಾಲ ಸ್ವೀಟಾ? ಯಾವ್ದಣ್ಣ? ಸ್ವೀಟ್ ಮೀಡಿಯಮ ಜಾಸ್ತಿನ ಕಮ್ಮಿನ ಮೀಡಿಯಮ? ಜಾಸ್ತಿನ ಇರಲ್ಲ ಅಂಕಲ್. ಸ್ವೀಟು 40 ಕೊಡು ಸಾಕಲ್ಲ? ಈಗ ನಾನು ತರಿಸ್ಬೇಕಾಗುತ್ತೆ. ನಾನು ಇನ್ನೂ ಇರ್ತೀನಿ. ನಂಬರ್ ಕೊಟ್ಟಿರು. ಗೈಸ್ ಇವಾಗ ಸೈಡ್ ಹಾಕೋತಿದ್ದಾರೆ, ಯಾಕಂದ್ರೆ ಕ್ರೌಡ್ ಜಾಸ್ತಿ ಆಯ್ತು. ಖಾಲಿನಾ? ಈಗ ಎಷ್ಟು ಬರುತ್ತಿನ್ನ? ಇಲ್ಲ ಬರಲ್ಲ. ಏನ್ ಅಮ್ಮಮ್ಮ ಅಂದ್ರೆ 1-2 ಬರ್ಬೋದು ಅಷ್ಟೇ. ಈಗ ಅದ್ರಲ್ಲಿ ಮೇಲೆ ಗೆದ್ದಿರಲ್ಲ, ಸ್ವಲ್ಪ ಪವರ್ ಕಮ್ಮಿ ಆಗಿಬಿಡ್ತದೆ. ಇವಾಗ ಹೋಗಿ ಮತ್ತೆ ತುಂಬಿಸ್ಕೋತೀರಾ? ಈಗ ಇನ್ನೇನಿಲ್ಲ, ಬೆಳಿಗ್ಗೆ ಈಗ ಮುಗಿದ ಕತೆ. ಈಗ ಇನ್ನೆಲ್ಲಿ ಹೋಗಿ ಕಾಯ್ತದೆ. ಓಕೆ ಗೈಸ್, ಇವಾಗ ಇಲ್ಲೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಈಗ ಅಂಕಲ್ ನನಗೆ ಏನ್ ಕೊಡ್ತಾರೆ ನೋಡುವ. ಅಂಕಲ್ ಇಷ್ಟೊತ್ತು ಕೆಲಸ ಮಾಡಿದೀನಿ, ಏನ್ ಕೊಡ್ತೀರಾ ಕೊಡಿ. ಆಯ್ತು, ಹತ್ರ ಕೊಡ್ಲಾ ಅಂಕಲ್? ನಿಮ್ ಇಷ್ಟ 5 ರೂಪಾಯಿ ಆದ್ರೂ ಸರಿ. 5 ರೂಪಾಯಿ ಎಷ್ಟು ಕೊಡ್ತೀರಾ ಕೊಡಿ, ನಾನು ಕೆಲಸ ಮಾಡಿದ್ಕೆ. ಹೌದ್ರಾ? ಗೈಸ್ ಇವಾಗ ಇಲ್ಲ 50 ಕೊಟ್ಟು ಅಂಕಲ್ ನೋಡ್ಕೊಂಡ್ ಕೊಡಿ, ನೀವು ಕಷ್ಟಪಟ್ಟಿದ್ದೀರಾ. ಪರವಾಗಿಲ್ಲ, ನಮ್ಮ ಹುಡುಗ ಪರವಾಗಿಲ್ಲ, ನನ್ಗೆ ಗೊತ್ತಿದೆ, ತಗೊಳ್ಳಿ ಪರವಾಗಿಲ್ಲ. ಓಕೆ ಗೈಸ್, ಇವಾಗ ನಾನು 50 ರೂಪಾಯಿ ದುಡ್ದಿದ್ದೀನಿ ಅಂಕಲ್ ಹತ್ರ. ಸರಿ ಅಂಕಲ್, ಸಿಗೋಣ. ಹಾ, ನೀವೇನ್ ಅನ್ಕೊಂಡ್ರಿ? ಇಲ್ಲ ಇಲ್ಲ, ಖಾಲಿ ಆಗೋಯ್ತು. ಇಷ್ಟೊತ್ತವರೆಗೂ ಇವ್ರ ಜೊತೆ ಕೆಲಸ ಮಾಡಿದೆ, 50 ರೂಪಾಯಿ ದುಡ್ದೆ. ಹಾ, ಗಾಡಿ ತಳ್ದ. ಹಾ, ಯೂಟ್ಯೂಬರ್ ನಾನು. ಓಕೆ, ಥ್ಯಾಂಕ್ ಯು. ಸರಿ ಅಂಕಲ್, ಸಿಗೋಣ. ಮೈಕ್ ಸರಿ, ಸಿಗೋಣ ಆಯ್ತು. ಆ್ಯಡ್ ಕೊಟ್ಬಿಡಿ ಫಸ್ಟ್. ಗೈಸ್ ಇವಾಗ 50 ರೂಪಾಯಿ ದುಡ್ದೆ. ನೋಡೋಣ ಈ 50 ರೂಪಾಯಿ ಇನ್ನ ಹೆಂಗ್ ಡಬಲ್ ಮಾಡ್ಬೋದು ಅಂತ.
ಗೈಸ್ ಭಾರಿ ಜನ ಅವ್ರೆ, ಸಖತ್ ಕ್ರೌಡ್ ಐತೆ ಗೈಸ್. ನೋಡೋಣ ಇನ್ನ ಏನೇನ್ ಆಪರ್ಚುನಿಟಿ ಸಿಗುತ್ತೆ ಅಂತ. ಯಪ್ಪ ಹೆಂಗೆ ಗೈಸ್ ಕ್ಯಾಮ್ರಾ ಹಿಡ್ಕೊಳಕ್ಕೂ ಜಾಗ ಇಲ್ದಂಗೆ ಆಗ್ಬಿಟ್ಟೈತೆ ನಮ್ಗಂತೂ. ಒಡ್ಡಾಡೋದೇ ದೊಡ್ಡ ವಿಷಯ, ಕ್ಯಾಮ್ರಾ ಬೇರೆ ಹೆಂಗ್ ಹಿಡ್ಕೊಳ್ಳೋದು. ಇಲ್ಲಿ ಗೈಸ್ ಇವ್ರು ಇವಾಗ ಜಾಯ್ನ್ ಆಯ್ತವ್ರೆ. ಹಾಯ್ ಕೊಡಿ ನೀವು ಓಲಿ ಎತ್ಲಾಗೆ. ಫೈನ್, ಹೌ ಆರ್ ಯು? ಹೋಗೋಣ ಬರ್ತೀರಾ? ಎಲ್ಲೋಯ್ತಾ ಇದೀವಿ? ಹಾ ಎರಡಕ್ಕೂ ಬಿಡ್ತೀವಿ. ಹೇಳ್ತೀನಿ ಬಾ, ಹೇಳಪ್ಪ ಹಾಡು. ಇಲ್ಲಿ ಬಾರೋ, ಹಾಡು ಹೇಳು. ಇಷ್ಟೋದ್ರಗೂ ಹೇಳ್ತಾ ಇದ್ದಲ್ಲ, ಹಾಡು ಹೇಳು. ಒಳ್ಳೆ ಹಾಡು ಹೇಳಪ್ಪ. ಇರ್ಲಿ ಹೇಳು, ಗ್ಯಾಪ್ ನಸ್ಲ ರಿಲಿಕ್ಸ್. ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಾಡು ನೋಡೋಕೆ ಕದಾಲಕ್ಕಿಲ್ಲ. ನಾಚಿಕೆ ಪಡ್ಬೇಡ, ಆಡ್ತೀಯಾ? ಇನ್ಸ್ಟಾಗ್ರಾಮ್ ಎಲ್ಲ ಬನ್ರಿ, ಈ ಪೇಜ್ ಫಾಲೋ ಮಾಡ್ರಿ. ಹಾಡೇಳು. ನನ್ನ ಐಡಿ ಹೆಸರು ಹೇಳ್ಬೇಕಾ? ಮುತ್ತು ಆನ್ ಸ್ಟೆಪ್ಸ್ ಅಂತ. ಮುತ್ತು ಆನ್ ಸ್ಟೆಪ್, ಅದಕ್ಕೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಹೋಗಿ, ಲಿಂಕ್ ಐತೆ ಬಯೋದಲ್ಲಿ. ಓಕೆ ಹೋಗ್ರಿ ಬದ್ದಿ. ನನ್ನ ಇನ್ಸ್ಟಾ ಐಡಿನಾ? ನನ್ಗೊಂದ್ 2 ಮಿಲಿಯನ್ ಫಾಲೋವರ್ಸ್ ಅವ್ರೆ. ಇನ್ನೇನಾದ್ರು ಕ್ವಶನ್ ಇದ್ರೆ ಕೇಳ್ಬಿಡು. ಆಯ್ತು, ಇನ್ನೇನಾದ್ರು ಕ್ವಶನ್ ಇದ್ರೆ ಕೇಳ್ಬಿಡು. ನೋಡ್ತೀನಿ ಏನ್ ಒಂದೊಂದು 5 ರೂಪಾಯಿ 10 ರೂಪಾಯಿ ಅಣ್ಣ ತಾಳಿ. ಯಾವ್ದಾದ್ರು ಚೆನ್ನಾಗಿರೋದು 1-2 ಇದ್ರೆ ಕೊಡಿ. ರೋಸು ನಾನು 50 ಕೊಟ್ಟೆ ಗೈಸ್. ಇವಾಗ 10 ರೂಪಾಯಿಗೆ ಇಷ್ಟು ಹೂವು ತಗೊಂಡಿದೀನಿ. ಇನ್ನು 40 ರೂಪಾಯಿ ಹಂಗೆ ಚೇಂಜ್ ಇಟ್ಕೊಂಡಿದೀನಿ. ಬನ್ನಿ ಹೋಗುವ. ಗೈಸ್ ಇವಾಗ ಹೂವು ತಗೊಂಡು ಹೋಯ್ತಾ ಇದೀವಿ ನಾವು. ಎಷ್ಟು ಕ್ರೌಡ್ ಅವ್ರು ನೋಡಿ. ಇಲ್ಲಿಂದ ಫಸ್ಟ್ ಆ ಸೈಡ್ ಹೋಗ್ಬಿಟ್ರೆ ಸಾಕು. ಎಲ್ಲ ಏನ್ ಮಾತಾಡ್ತಿರ್ತಾರೆ, ಆ ವಾಲೆ ಚೆನ್ನಾಗೈತೆ, ಈ ವಾಲೆ ಚೆನ್ನಾಗೈತೆ ಅಂತ ಮಾತಾಡ್ಕೊಂಡು ಹೋಯ್ತಾ ಇರ್ತಾರೆ. ಹಿಂಗ್ ಹಿಡ್ಕೊಂಡು ಹೋದ್ರೆ ಒಂಥರ ಚೆನ್ನಾಗೈತಲ್ವಾ? ಎಲ್ಲಾರು ಜಾಗ ಕೊಡ್ತವ್ರೆ ಗೈಸ್. ಹಿಂಗ್ ಹಿಡ್ಕೊಂಡು ಹೋಯ್ತಾ ಇದ್ರೆ ಎಲ್ಲ ಜಾಗ ಬಿಡ್ತಾವ್ರಪ್ಪ. ನೆಕ್ಸ್ಟ್ ಟೈಮ್ ಜಾತ್ರೆಯಲ್ಲಿ ಒಳ್ಳೆ ಈ ತರ ಇಟ್ಕೊಂಡು ಹೋಗ್ಬಿಡಿ, ಚೆನ್ನಾಗೈತೆ. ಬ್ಯಾಕ್ ಕ್ಯಾಮ್ರಾ ಹಾಕ್ಲಾ? ವಾವ್, ಹೂವು ಕರೆಕ್ಟಾಗಿ ಇಡ್ಕೊಳಪ್ಪ. ಹೂವಕ್ಕೂ ಬೇವ್ರಾಗ್ತದೆ. ಉಫ್ ಅಂತ ಗಾಳಿ ಕೊಡು ಹಂಗೆ. ಇನ್ನೊಂದ್ಸಲಿ ಕೊಡು ತಾತೆ ಅಣ್ಣ. ಹೂವ ಬಲೂನು ಇದೈತೆ ಬೇಕಾ? ನೋಡ್ರಿ, ಉಫ್ ಅಂತ ಉರ್ಬೋದು. ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಸರಿನಾ, ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ಸರಿನಾ. ಇಲ್ಲಿರೋದು ಯಾವ್ದಾದ್ರು ಐಟಮ್ ತಗೊಳ್ಳಿ. ಹೂವ ನೀವ್ ಎಷ್ಟಾದ್ರೂ ಕೊಡ್ಬೋದು. 1 ರೂಪಾಯಿ 2 ರೂಪಾಯಿ 5 ರೂಪಾಯಿ. ಕಾಸು ಇಲ್ದಿರೋದಕ್ಕೆ ಜಾತ್ರೆಗೆ ಏತಕ್ ಬಂದ್ರಿ? ನಾವು ವಿಡಿಯೋ ಮಾಡ್ತಾ ಇದೀವಿ. ಆ ಕಡೆ ನೋಡಿ, ಕಂಟೆಂಟ್ ಶೂಟ್ ಮಾಡ್ತಾ ಇದೀವಿ. ಇಲ್ಲಿ ಆಂಟಿ ಇಲ್ಲಿ ನೋಡಿ, 1 ರೂಪಾಯಿ ನಾನು ಪರ್ಚೇಸ್ ಮಾಡಿದೀನಿ. ಇವಾಗ ಮತ್ತೆ ಇನ್ವೆಸ್ಟ್ ಮಾಡಿ ನಾನು ಸೇಲ್ ಮಾಡ್ತಾ ಇದೀನಿ. ಸರಿ, ಇದರಲ್ಲಿ ಯಾವ್ದಾದ್ರು ತಗೊಳ್ಳೋಕೆ ಇಷ್ಟಪಡ್ತೀರಾ? ಯಾವ್ದಾದ್ರು ಸರಿ, ಹೂವಾದ್ರೂ ಸರಿ, ಇದಾದ್ರೂ ಸರಿ. ಬೇಕಾದ್ರೆ ಆಡ್ ಹೇಳ್ತೀನಿ ನೋಡಿ, ಇಟ್ಕೊಳ್ಳೋಣ. ಅಲ್ಲಿ ವ್ಲಾಗ್ ಶೂಟ್ ಮಾಡ್ತಾ ಇದೀವಿ. ಇದೇನ್ ಕಂಟೆಂಟ್ ಇದೀನಿ, ಇವಾಗ ಇದನ್ನ ಸೇಲ್ ಮಾಡ್ತಿದೀನಿ. ಇದರಲ್ಲಿ ನೀವು ಯಾವ್ದಾದ್ರು ತಗೋಬೇಕು, ಆಡ್ ಹೇಳ್ಬೋದು ಅಷ್ಟೇ. ಏನ್ ಆಡ್ ಹೇಳ್ಬೋದಣ್ಣ? ಆಡ್ ಈಗ ನೀವು ಇದ್ರಲ್ಲಿ ಯಾವ್ದಾದ್ರು ಒಂದು ತಗೋಬೇಕು. ಇದು ನೀವು ತಗೊಳಕ್ಕೆ ಅದೇನು ಕಾಸಾ ಇಲ್ಲ ಫ್ರೀಯಾ?
ನೀವ್ ಎಷ್ಟು ಖುಷಿ ಪಡ್ತಾ ಇರ್ತೀರ ತಾಳಿ. ಹೂವ ಕೊಡೋಣ, ಅಕ್ಕನ್ ಕರ್ಕೊಂಡ್ ಬಂದಿದ್ದೀರ ಜಾತ್ರೆಗೆ. ಓಲಿ ಒಂದ್ ಕೊಟ್ಬಿಡಿ ಆಯ್ತು ಅಕ್ಕಂಗೆ. ಸರಿ ಅಣ್ಣ. ಗೈಸ್ ಇವಾಗ ಅವರು ಹೊರಟ್ರು, ಅವ್ರಿಗೇನೋ ಕೆಲಸ ಐತೆ ಅಂತ ಅಂದ್ಬಿಟ್ಟು. ಮತ್ತೆ ಇವಾಗ ನಾನು ಇಲ್ಲಿ ಒಡ್ಡಾಡ್ಕೊಂಡೆ ನೋಡ್ಕೊಂತೀನಿ. ಬಲಗೈಲಿ ಇದಿಡ್ಕೊಂಡು ಕ್ಯಾಮ್ರಾನ ಎಡಗೈಲಿ ಹಿಡ್ಕೊಂಡು ಹೋಗುವಾಗ. ಹಾಯ್, ಚೆನ್ನಾಗಿದ್ದೀರಾ? ಒಬ್ನೇ ಬಂದೆ. ವ್ಲಾಗ್ ಮಾಡ್ತಾ ಇದ್ದೀನಿ ಆಂಟಿ, ವ್ಲಾಗ್ ಮಾಡ್ತಾ ಇದ್ದೀನಿ. ಮೈಕ್ ತಾಳಿ ಅಕ್ಕ. ಹಾಯ್ ಅಣ್ಣ, ಹಾಯ್. ಬಾಯ್ ಬಾಯ್ ಬಾಯ್. ಸರಿ, ಮೈಕಲ್ಲಿ ಹೇಳ್ಬಿಡು ಓಲಿ. ಏನಂತ ಇನ್ನೊಂದ್ಸಲ ಮಾತಾಡ್ತೀನಿ, ಟಯರ್ಡ್ ಆಗ. ಇನ್ನೊಂದ್ಸಲ ಮಾತಾಡ್ತೀನಿ, ಇವಾಗ ಬಿಟ್ಬಿಡಿ. ಸರಿ ಅಕ್ಕ, ಬಾಯ್. ಹುಷಾರಾಗಿ ಹೋಗಿ. ಬೇಜಾರೇನಿಲ್ಲ ಬಿಡಕ್ಕ. ಸರಿ, ಬಾಯ್ ಬಾಯ್ ಬಾಯ್. ಒಂದು ಹೂವ ತಗೊಂಡೋಗಿ. ಥ್ಯಾಂಕ್ ಯು. ಓಕೆ, ಬಾಯ್. ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ಇದರು ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ಪದವೇ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಐ ಲವ್ ಯು. ನಾನು ಪಡೆದ ಆಯಸ್ಸೆಲ್ಲ ನಿನಗೆ ಬರೆದಿರುವೆ. ಅಮ್ಮ ಅಮ್ಮ ಐ ಲವ್ ಯು. Thank you for wonderful opportunity to me. Sorry. Thank you. Sorry, udi. ಏನೋ ಒಂದ್ ಹೇಳ್ಬೇಕು ಅನ್ಸ್ತಿದೆ, ಹೇಳ. ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ. ತಾಳಿ, ಇದು ಮೈಕ್. ನಮ್ದು ಯೂಟ್ಯೂಬ್ ಚಾನಲ್ ಇದೆ, ವ್ಲಾಗ್ ಮಾಡ್ತಾ ಇದೀವಿ. ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನಿಮ್ನ. ಟ್ರಾಫಿಕ್ ಮೇಂಟೈನ್ ಮಾಡ್ತಾ ಇರೋದಾಗಿರ್ಬೋದು, ನೋಡ್ತಾ ಇದ್ದೀನಿ. ಅಲ್ಲಿಂದ ಗಾಡಿ ಬರುತ್ತೆ, ಇಲ್ಲಿಂದ ಗಾಡಿ ಬರುತ್ತೆ. ಜನರಲ್ಲಿ ಏನ್ ಗೊತ್ತಾ, ಈ ರೋಡಲ್ಲಿ ಫುಲ್ಲು ಜನರಲ್ಲಿ ಯಾವಾಗ ಮಿನಿಮಮ್ ಕಾಮನ್ ಸೆನ್ಸ್ ಬರಲ್ಲ, ಅಲ್ಲಿವರೆಗೆ ಟ್ರಾಫಿಕ್ ಸಮಸ್ಯೆ ಹಿಂಗೆ ಆಗೋದು ನನ್ನ ಅನ್ಸಿಕೆ. ಅದು ಏನಾಗುತ್ತೆ, ಕೆಲವರು ಇದ್ದಾರೆ, ಕೆಲವರು ಒಳ್ಳೆಯವ್ರು ಇರ್ತಾರೆ, ಕೆಲವರು ಎಲ್ಲರೂ ಒಳ್ಳೆಯವರು ಜನ. ಅದೇನು ಅವ್ರಿಗೆ ತುರ್ತಾ ನಾನು ಇಲ್ಲೇ ಹಾಕೊಂಡು ಹೋಗ್ಬೇಕು ಅದೇ ತರ. ಅದೇ ಕೆಲವು ಟೈಮಲ್ಲಿ ನಮ್ ಕೆಲಸ ಕಷ್ಟ ಆಗತ್ತೆ, ಆದ್ರೂ ಮಾಡ್ಬೇಕು. ಸಮಸ್ಯೆ ಬಗೆಹರಿಸಲ್ಲ, ಇದೇ ಸಮಸ್ಯೆ. ನೀವು ನಮ್ಗೆ ಕೈ ಜೋಡಿಸಿ, ಇನ್ನೊಂದ್ಸಲ ಸಮಸ್ಯೆ ಬೇಗ ಆಗತ್ತೆ ಅಷ್ಟೇ. ನಮ್ ಕಡೆಯಿಂದ ಯಾವಾಗ್ಲೂ ಸಪೋರ್ಟ್ ಇರುತ್ತೆ ಅಣ್ಣ. ಇದೇ ತರ ಸಪೋರ್ಟ್ ಇರ್ಲಿ. ನಾವು ಗಾಡಿನ ಅಲ್ಲಿಂದ ಸುಟ್ಟು ಬಂದಿದೀವಿ ಹಾಸ್ಪಿಟಲ್. ಅದೇ ಯಾವತ್ತೂ ಜನರಿಗೆ ಜಾಸ್ತಿ ತಿಳುವಳಿಕೆ, ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಜಾಸ್ತಿ ಬಂದ್ರೆ ಬೆಂಗಳೂರು ಎಲ್ಲ ಜೀರೋ ಟ್ರಾಫಿಕ್ ಆಗುತ್ತೆ. ಯಾಕಂದ್ರೆ ನಾವು ನೋಡ್ತಾ ಇದ್ದೋ ನೀವು ಏನೇನ್ ಕಷ್ಟ ಪಡ್ತಾ ಇದ್ರಿ ಅಂತ. ನಾನು ಇಲ್ಲಿ ಪೆಟ್ರೋಲ್ ಬಂಕಿಗೆ ಹಾಕ್ಬಿಡ್ತಾ ಇದ್ದೆ, ಬೇಡ ತೊಂದ್ರೆ ಆಗದ್ ಬೇಡ ಅಂತ ಅನ್ಬಿಟ್ಟು. ನಾನು ಇದೆ ನಮ್ ಪ್ರತಿಯೊಬ್ಬರು ಜನರಿಗೆ ಇದೇ ಬರುತ್ತೆ. ಕೆಲವು ಸಲ ಅಪಾರ ದಿನ ಏನಾಗುತ್ತೆ, ಅವರು ಮಕ್ಕಳ ಮರಿ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲ ಸರ್, ಇಲ್ಲೇ ಹಾಕೊಂಡು ಹೋಗ್ತೀವಿ, ಇಲ್ಲೇ ಪಾರ್ಕ್ ಮಾಡ್ತೀವಿ, ಆಯ್ತು. ಆದ್ರೆ ನೋಡ್ಕೋಬೇಕು, ಈಗ ನಾವು ನಿಂತಿರೋ ಜಾಗದಲ್ಲಿ ನಮ್ಮಿಂದ ಬೇರೆದವ್ರು ತೊಂದರೆ ಆಗ್ಬಾರ್ದು. ಯಾಕಂದ್ರೆ ನಾವು ಒಬ್ರು ಖುಷಿ ಪಡೋಕ್ಕಿಂತ 100 ಜನರಿಗೆ ತೊಂದರೆ ಆದ್ರೆ ನಾವು ಖುಷಿ ಪಡೋದು ವೇಸ್ಟ್. ನಾನು ಒಂದು ಕಂಟೆಂಟ್ ಶೂಟ್ ಮಾಡ್ತಾ ಇದ್ದೆ ಸರ್. ಅಂದ್ರೆ ಈಗ 0 ರೂಪೀಸ್ ಇಂದ ಬಂದ್ಬಿಟ್ಟು ಈ ತರ ಅಂದ್ರೆ ಎಷ್ಟು ಸಂಪಾದನೆ ಮಾಡ್ಬೋದು ಅಂತ. ನಾನು ಆಲ್ಮೋಸ್ಟ್ ಸಂಪಾದನೆ ಮಾಡಿದೆ ಒಂದು 50 ರಿಂದ 60 ರೂಪಾಯಿ.
ಬಟ್ ನಾನು ಇಲ್ಲೆಲ್ಲ ವಾತಾವರಣ ನೋಡಿದ್ಮೇಲೆ ನನಗೆ ದುಡ್ಡು ಸಂಪಾದನೆ ಮಾಡೋದ್ಕಿಂತ ಈ ವೈಬ್ನ ಎಂಜಾಯ್ ಮಾಡಬೇಕು ಅಂತ. ಸೊ ನಾನು ಕೆಲವೊಂದಷ್ಟು ತಗೊಂಡೆ, ಅಲ್ಲಿ ಹೋಗಿ ಹಾಡು ಹೇಳ್ದೆ, ಆದ್ರೆ ನನ್ಗೆ ಇದೊಂದು ಉಳ್ಕೊಂತು. ಅದನ್ನ ನಾನು ನಿಮ್ಗೆ ಖುಷಿಯಿಂದ ನಾನು ನಿಮಗೆ ಕೊಡೋಣ ಅಂತ. ಥ್ಯಾಂಕ್ ಯು ಥ್ಯಾಂಕ್ ಯು ಯಾಕಂದ್ರೆ ಆ ಬಬಲ್ಸ್ ನ ಊದ್ಬೇಕಾದ್ರೆ ಆದ್ರೂ ಒಂದು ಹ್ಯಾಪಿ ಮೂಮೆಂಟ್ ಅಂತ ಉಟ್ಕೊಳ್ಳುತ್ತೆ. ಅದನ್ನ ನೀವು ಮಕ್ಕಳಲ್ಲಿ ಖುಷಿ ಪಡ್ಲಿ ಅಂತ. ಯಾಕಂದ್ರೆ ಬೆಳಗ್ಗೆಯಿಂದ ಕಷ್ಟಪಟ್ಟು ಆ ಟೆನ್ಷನ್ ಅಲ್ಲಿ ಹೋಗಿರ್ತೀರಲ್ವಾ, ಮನೇಲಿ ಹೋದ್ಮೇಲೆ ಒಂದ್ 5 ನಿಮಿಷ ಮಕ್ಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗಿರ್ಲಿ ಅನ್ನೋ ಬೇಸ್ ಮೇಲೆ ಕೊಟ್ಟಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್, ಮುತ್ತುರಾಜ್ ಅಂತ. ಓಕೆ ಗೈಸ್, ವಿಡಿಯೋನ ಎಂಡ್ ಮಾಡಿರ್ಲಿಲ್ಲ. ಸೊ ಬಂದು ಮಲ್ಕೊಂಡ್ಬಿಟ್ಟಿದ್ದೆ, ಲೇಟಾಗಿ ಹೋಗಿತ್ತು ಅಂತ. ಗೈಸ್, ನಿನ್ನೆ ನಾನು ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಎಷ್ಟು ಅಮೌಂಟ್ ಅರ್ನ್ ಮಾಡ್ತೀನಿ ಅಂತ. ಬಟ್ ನಾನು ಅಮೌಂಟ್ಗಿಂತ ಇನ್ನೂ ಒಂದು ಅರ್ನ್ ಮಾಡಿದೆ. ಏನು ಅಂತ ಅಂದ್ರೆ ಗೈಸ್, ಅಮೌಂಟ್ಗಿಂತ ನಾನು ಇನ್ನೊಂದು ಹ್ಯಾಪಿನೆಸ್ನ ಅರ್ನ್ ಮಾಡಿದೆ ಗೈಸ್. ಅಲ್ಲಿ ನಾನು ಸುತ್ತಮುತ್ತ ವಾತಾವರಣ ಎಲ್ಲ ನೋಡಿದಾಗ ಸೊ ನನಗೆ ನಾನೇ ಕಳೆದೋದೆ. ಒಂಥರ ಚೆನ್ನಾಗಿತ್ತು, ಏನೇನೋ ಆಯಿತು, ಏನೇನೋ ಅನ್ನಿಸ್ತು, ಒಟ್ಟಿನಲ್ಲೆಲ್ಲ ಖುಷಿ ಆಯಿತು. ಇನ್ನು 50 ರೂಪಾಯೋ ಅಥವಾ 100 ರೂಪಾಯೋ ದುಡ್ದಿದ್ರೆ ನನಗೆ ಈ ಖುಷಿ ಸಿಗ್ತಾ ಇತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಅಲ್ಲಿ ಹೇಳ್ತೀನಿ ಗೈಸ್, ಇನ್ನೂ ಒಂದು 500-1000 ಖರ್ಚು ಮಾಡಿದ್ರು ನಾನು ಅಷ್ಟು ಖುಷಿಯಾಗಿರ್ಬೋದು, ಆ ಥರ ಮೂಮೆಂಟ್ ಆಗಿರ್ಬೋದು ಎಲ್ಲ ಕ್ರಿಯೇಟ್ ಆಗಲ್ಲ ಅದು ಸುಮ್ಮನೆ. ಆಮೇಲೆ ಅದು ವೈಬ್ ಜೊತೆ ಕನೆಕ್ಟ್ ಆಗೋದು ವಾ ಸಕ್ಕದಾಗಿತ್ತು ಗೈಸ್. ನೆನ್ನೆ ವೈಬ್ ಮಾತ್ರ ನನಗೆ. ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಸಿಗೋಣ ನಾಳೆ ವಿಡಿಯೋದಲ್ಲಿ. ನಾಳೆ ವಿಡಿಯೋ ಬಂದು ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಬರ್ತೀರಾ? ರೆಡಿನಾ? ಹಾಂ, ಏನೇನು ಆಡ್ತೀರಾ ನೀವು ಅಲ್ಲಿ? ಗಿರ್ಗಿಟ್ಲೆ ಯಾವಲ್ಲ ಗಿರ್ಗಿಟ್ಲೆಲ್ಲ ಇದು ಗಿರ್ಗಿಟ್ಲೆ ತೊಟ್ಲು. ಗೈಸ್, ನಾನು ನಮ್ಮ ಅಮ್ಮಂಗೂ ಹೇಳಿಲ್ಲ ಏನೇನು ಕಂಟೆಂಟ್ ಶೂಟ್ ಮಾಡಿದೆ ಅಂತ. ಒಟ್ಟಿನಲ್ಲಿ ನನ್ನ ಪ್ರಕಾರ ನಮ್ಮ ಅಮ್ಮ ವಿಡಿಯೋ ನೋಡಿ ಪಕ್ಕಾ ಖುಷಿ ಪಟ್ಟಿರ್ತಾರೆ. ನನಗೂ ಖುಷಿ ಆಯಿತು ಗೈಸ್. ಒಟ್ಟಿನಲ್ಲಿ ದುಡ್ಡಿಂದ ಹ್ಯಾಪಿನೆಸ್ ಅಂತೂ ತಗೊಳಕ್ಕಾಗಲ್ಲ. ನಮ್ಮ ಮನಸ್ಸಿಂದ ಮತ್ತೆ ನಮ್ಮ ಮೆಂಟ್ಯಾಲಿಟಿ, ನಮ್ಮ ಆ್ಯಟಿಟ್ಯೂಡಿಂದ ಗೈಸ್ ಮಾಡ್ಕೋಬೋದು. ಒಟ್ಟಿನಲ್ಲಿ ಇದೊಂದು ಪಾಯಿಂಟ್ ಹೇಳ್ಬೇಕಂತ ಅಂದರೆ, ಇನ್ನು 50 ರೂಪಾಯೋ 100 ರೂಪಾಯೋ ದುಡ್ದಿದ್ರೆ ನನಗೆ ಈ ಖುಷಿ ಸಿಗ್ತಾ ಇತ್ತೋ ಇಲ್ವೋ, ಆ ವೈಬ್ ಸಿಗ್ತಾ ಇತ್ತೋ ಇಲ್ವೋ, ಆದರೆ ನನಗೆ ಹಂಗೇನೆ ಸಿಕ್ತು ಗೈಸ್. ಚೆನ್ನಾಗಿತ್ತು. ಒಟ್ಟಿನಲ್ಲಿ ಇದ್ದಿದ್ರಲ್ಲೇ ಹ್ಯಾಪಿ ಪಟ್ಕೊಂಡು ಅಷ್ಟೇ. ಓಕೆ ಗೈಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ.